ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಸರ್, ನಮ್ಮ ಹೆಸರು ಮಾದೇಶ್ ಅಂತ. ಮಾದೇಶ್ವರ ನಾಟಿ ಕೋಳಿ ಫಾರ್ಮ್ ಅಲ್ಲಿಂದ ಮಾತಾಡ್ತಾ ಇರೋದು. ಬೆಂಗಳೂರು ಹತ್ರ ಶ್ರೀನಿವಾಸಪುರ. ಫಸ್ಟ್ ಒಂದು 100 ನಾಟಿ ಕೋಳಿ ಮರಿಗಳು ಹಳ್ಳಿ ಕಡೆಯಿಂದ ಅಲ್ಲೆಲ್ಲಿ ಒಂದು 20, 15, 10 ಆ ಥರ ನಾನು ಪರ್ಚೇಸ್ ಮಾಡಿ ಒಂದು 100 ಕೋಳಿ ಬಿಟ್ಟೆ. 100 ಕೋಳಿ ಬಿಟ್ಟೆ ಅಂದರೆ ಅದರಲ್ಲಿ ಹುಂಜ ಒಂದು 20, ಒಂದು 80 ಹೆಣ್ಮರಿ ಇತ್ತು. ಅದರಿಂದ ಸ್ಟಾರ್ಟ್ ಮಾಡಿರೋದು. ಇವತ್ತು ನನ್ನ ಹತ್ರ 5,000 ತಾಯಿ ಕೋಳಿಗಳು ಇದೆ. 5,000ರಲ್ಲಿ 1,000 ಹುಂಜ, ಮಿಕ್ಕಿದ 4,000 ಹೆಣ್ಕೋಳಿಗಳು. 5,000 ಅಂದ್ರೆ 5,000 ಒಂದೇ ಜಾಗದಲ್ಲಿ ಇಲ್ಲ. ಒಂದೇ ಜಾಗದಲ್ಲಿ ನಾವು ಮೇಂಟೈನ್ ಮಾಡಕ್ಕೂ ಆಗಲ್ಲ. ಅಲ್ಲೆಲ್ಲಿ ಬಿಟ್ಟಿದ್ದೀನಿ. ಒಂದೊಂದ್ ಕಡೆ ಒಂದು ಫಾರ್ಮ್ ಇದೆ. ಕೋಳಿಗಳು ಯಾವ ತರ ಇದೆ, ಪಿಕಪ್ ಆಗಿದೆಯಾ, ಮೊಟ್ಟೆ ಎಷ್ಟು ಕೊಡುತ್ತೆ, ಎಷ್ಟು ಲೆಕ್ಕ ಇದೆ, ಇಲ್ಲ ಡಿಸೀಸ್ ಯಾವ್ದಾನ ಅಟ್ಯಾಕ್ ಆಗಿದೆಯಾ, ಯಾವ್ದಾನ ರೋಗ ಪಾಗ ಬಂದಿದ್ಯಾ, ಆ ಥರ ಎಲ್ಲ ನೋಡ್ಬೇಕಾದ್ರೆ ನಮ್ಮ ಬಿಸ್ನೆಸ್ ನಾವೇ ಫಸ್ಟ್ ನೋಡ್ಕೊಬೇಕು ಸರ್. ಇಂಟ್ರೆಸ್ಟ್ ಆಗಿ ಮಾಡಿ. ನಾನು ಇದ್ರಲ್ಲಿ ಮಾಡ್ತೀನಿ. ನಾನು ಫಸ್ಟ್ ನೀವು ಅವು ಬಿಸ್ನೆಸ್ನ ಪ್ರೀತಿಸ್ಬೇಕು. ಅದರಿಂದ ನೀವು ದೊಡ್ಡದಾಗ್ತೀರಾ. ಅವತ್ತು ಹೆಂಗೆ ನಾನು 100 ಕೋಳಿಯಿಂದ ಇವತ್ತು 5,000 ಕೋಳಿ ಗಂಟ ಬಂದಿದ್ದೀನೋ ಅದೇ ಥರ ನೀವು ಮಾಡಿ. ನೀವು ಅದೇ ಥರ ಮಾಡಬೇಕು. ಒಂಥರ ಕೋಳಿ ಮಾಡಬೇಕು, ನನಗೆ ಇಂಟ್ರೆಸ್ಟ್ ಇದೆ, ನನಗೆ ನಾಟಿ ಕೋಳಿ ಕೊಡಿ ಸರ್ ಅಂತ ಕೇಳಿದ್ರೆ ಒಂದು 4-5 ದಿವಸ ಮುಂಚೆ ನನ್ನ ಹತ್ರ ಬುಕ್ ಮಾಡಬೇಕು. ಡೇ ಓಲ್ಡ್ ಕೊಡಲ್ಲ ಸರ್. ಡೇ ಓಲ್ಡ್ ಯಾಕೆ ಕೊಡಲ್ಲ ಅಂತ ಕೇಳಿ. ಡೇ ಓಲ್ಡ್ ಕೊಟ್ರೆ ಈಟಿಂಗ್ ಕೊಡಬೇಕು, ಬ್ರೂಡಿಂಗ್ ಮಾಡಬೇಕು, ವ್ಯಾಕ್ಸಿನೇಷನ್ ಮಾಡಬೇಕು. ಅದು ಪ್ರಾಪರ್ ಆಗಿ ಅವ್ರಿಗೆ ಗೊತ್ತಾಗಲ್ಲ. ದುಡ್ಡು ಹಾಕ್ಬಿಟ್ಟು ವೇಸ್ಟ್ ಆಗುತ್ತೆ. ಅದು ನಾವೇ ವ್ಯಾಕ್ಸಿನ್ ಮಾಡಿಬಿಡ್ತೀವಿ. ವ್ಯಾಕ್ಸಿನ್ ಮಾಡಿ 35 ಡೇಸ್ ಮೇಲೆ ಅವ್ರಿಗೆ ಡೆಲಿವರಿ ಕೊಟ್ಬಿಡ್ತೀನಿ. ಇಲ್ಲ ಅದರಿಂದ ದೊಡ್ಡದು ಬೇಕಾದ್ರೆ ನಾನು ಬಿಟ್ಟು ದಪ್ಪ ಮಾಡಿ, ಇಲ್ಲ ನಾನು 2 ಮಂತ್ ಕೊಡಿ, 3 ಮಂತ್ ಕೊಡಿ ಹಂಗಂತ ಕೇಳಿದ್ರೆ ಕೊಡ್ತೀನಿ. ಅದಾದ್ರೆ ಅದು ಅಷ್ಟೊಂದು ಜಾಸ್ತಿ ಯಾರಿಗೂ ಕೊಡ್ತಾ ಇಲ್ಲ. ಯಾಕಂದ್ರೆ ಮಂತ್ ಬೇಬಿನಲ್ಲೇ ನಮ್ಮ ಹತ್ರದಿಂದ ಹೋಗ್ಬಿಡುತ್ತೆ. 35 ಡೇಸ್ಗೆ ಹೋಗ್ಬಿಡುತ್ತೆ. 1 ವೀಕ್ ಮುಂಚೆ ಬುಕ್ ಮಾಡಿದ್ರೆ ಕೊಟ್ಬಿಡ್ತೀನಿ. ಇದನ್ನ ಯಾವ ಥರ ಮೇಯಿಸ್ಬೇಕು ಸರ್ ನಮ್ಗೆ ಗೊತ್ತಿಲ್ಲ, ನೀವು ಹೇಳಿ ಅಂದರೆ ಫಸ್ಟ್ ತಗೊಂಡ್ಮೇಲೆ ಒಂದು 15 ದಿವಸ ಯಾವ ಥರ ಫೀಡ್ ಹಾಕಬೇಕು, ಹೆಂಗ್ ಮೇಯಿಸ್ಬೇಕು. 15 ದಿನ ಆದಮೇಲೆ ಆವಾಗ ನನ್ನ ಹತ್ರ 35 ಡೇಸು, ಅವರು ಒಂದು 15 ದಿನ, 40-50 ದಿನ ಮೇಲೆ ಒಂದು ಎಲ್ಲ 2 ತಿಂಗಳು ಮೇಯಿಸ್ತಾರಂತ ಇಟ್ಕೊಳ್ಳಿ. 2 ತಿಂಗಳ ಮೇಲೆ ಯಾವ ಫುಡ್ ಕೊಡಬೇಕು, ಯಾವ ಫುಡ್ ಕೊಟ್ಟರೆ ಅವ್ರಿಗೆ ಖರ್ಚು ಕಮ್ಮಿ ಆಗುತ್ತೆ. ಆ ಥರ ನಾವು ಯಾವ ಥರ ಮಾಡಬೇಕಾದ್ರೆ ನುಗ್ಗೆ ಸೊಪ್ಪು, ಮುಳ್ಳಂಗಿ ಸೊಪ್ಪು, ಈ ಥರ ಅಜೋಳ, ಹಾಗೆ ಸೊಪ್ಪು, ಯಾವ ಸೊಪ್ಪು ಹಾಕಿದ್ರೆ ತಿಂತವೆ. ಅದಕ್ಕೆ ನಿಧಾನ ನಾವು ಹೆಂಗೆ ಟ್ರೈ ಮಾಡಬೇಕು, ಯಾವ ದಿವಸದಲ್ಲಿ ಹಾಕಬೇಕು, ಈ ಡಿಸೀಸ್ ಮ್ಯಾನೇಜ್ಮೆಂಟ್ ಹೆಂಗೆ ಮೇಂಟೈನ್ ಮಾಡಬೇಕು. ಇಲ್ಲ ಯಾವುದಾನ ಒಂದು ಕೋಳಿಗಳು ಸಪ್ಪಗೆ ಇರ್ತದೆ, ಇಲ್ಲ ಜೂಗುಡಿಸುತ್ತೆ, ಆ ಟೈಮಿಂಗಲ್ಲಿ ಯಾವುದಾನ ನೆಗಡಿ ಜ್ವರ ಬಂದಿರ್ತದೆ. ಅದನ್ನು ಯಾವ ಥರ ನಾವು ರೆಡಿ ಮಾಡ್ಕೊಬೇಕು, ಆ ಥರ ಮಾಡಬೇಕು. ಮ್ಯಾಕ್ಸಿಮಮ್ಮು ವ್ಯಾಕ್ಸಿನ್ ಮಾಡಿದ್ರಂತ ಕಾಯಿಲೆ ಪಾಯಿಲೆ ಯಾವುದು ಬರಲ್ಲ. ಅದಕ್ಕೆ ಹಂಗೆ ಅಪ್ಪಿತಪ್ಪಿ ಯಾವುದನ್ನ ನೆಗಡಿ ಜ್ವರ ಬಂದರೆ ಏನು ಕೊಡಬೇಕು, ಯಾವ ಮೆಡಿಸಿನ್ ಕೊಡಬೇಕು ಎಲ್ಲ ನಾವೇ ಅವ್ರಿಗೆ ಕಸ್ಟಮರ್ಗೆ ನಾವೇ ಹೇಳ್ಕೊಡ್ತೀವಿ. ಅವ್ರು ನಮ್ಮ ಹತ್ರ ಅಪ್ಡೇಟಲ್ಲಿ ಇದ್ದರೆ ಓಕೆ. ನಮ್ಮ ಹತ್ರ ಹಿಂಗೆ ಮಾಡ್ಬೇಕು ಸರ್, ಈ ಥರ ಮಾಡ್ತೀನಿ ಅಂದು ಮಾಡಿದ್ರೆ ಸರಿ. 3 ಮಂತ್ ಸರ್ ಇದನ್ನು ತಗೊಂಡು ಅವ್ರು 3 ತಿಂಗಳು ಮೇಯಿಸಿದ್ರೆ ಮಟ್ಟೆಗೆ ಬರುತ್ತೆ. 3 ತಿಂಗಳು ಅಂದರೆ 3 ತಿಂಗಳ ಮೇಲೆ ಒಂದು 10 ದಿವಸ 15 ದಿವಸ ಆಗಬೇಕು. ಯಾಕಂದ್ರೆ ನನ್ನ ಹತ್ರ 35 ಡೇಸ್ ಆಗಿರ್ತದಲ್ಲ, ಅದರಿಂದ ನೀವು ಹಂಗೆ ಲೆಕ್ಕ ಹಾಕೊಂಡ್ರೆ 4.5-5 ತಿಂಗಳು ಆಗ್ಬಿಡುತ್ತೆ ನಿಮಗೆ. ಆ ಥರ ಟೈಮಿಂಗಲ್ಲಿ ಮೊಟ್ಟೆ ಕೊಡ್ತದೆ. ನನಗೆ ಮೊಟ್ಟೆನೇ ಜಾಸ್ತಿ ಬೇಕು, ಮೊಟ್ಟೆನೇ ನಾನು ಜಾಸ್ತಿ ಮಾರ್ಕೊಂತೀನಿ, ಮೊಟ್ಟೆನೇ ಇಂಪಾರ್ಟೆಂಟ್ ಅನ್ನುವಾಗ ನೀವು ಹೆಣ್ಕೋಳಿ ಆರ್ಡರ್ ಮಾಡ್ಬೋದು. ಇಲ್ಲ ನಾನು ಮಾಂಸಕ್ಕೆ ಮಾರ್ತೀನಿ, ನನಗೆ ಮಾಂಸ ಜಾಸ್ತಿ ಬೇಕು ಅಂದರೆ, ವೆಯ್ಟ್ ಜಾಸ್ತಿ ಬರಬೇಕಾದ್ರೆ ಹುಂಜ ಜಾಸ್ತಿ ಆರ್ಡರ್ ಮಾಡ್ಕೊಬೇಕು. ಆ ಥರ ಮಾಡ್ಕೊಳ್ಳಿ ಸರ್. ನೀವು ಹೆಂಗೂ ಮಾಡಿದ್ರು ಸರಿ, ಕಸ್ಟಮರ್ ಕಡೆಯಿಂದ ನಮ್ಗೆ ಹತ್ರ ನೀವು ಅಪ್ಡೇಟಲ್ಲಿದ್ದರೆ ಯಾವ ಥರ ಮಾಡಬೇಕಂತ ನಾನೇ ನಿಮ್ಗೆ ಹೇಳ್ಕೊಡ್ತೀನಿ. ಪ್ಲಸ್ ಡೆಲಿವರಿಗೆ ನಿಮ್ಮ ಹತ್ರ ಬರುವಾಗ ನಿಮ್ಮ ಫಾರ್ಮಲ್ಲಿ ನೋಡಿದ್ರೆ ನಮಗೊಂದು ಐಡಿಯಾ ಬರುತ್ತೆ. ಸರ್ ನೀವು ಒಂದು ಸಣ್ಣ ಜಾಗದಲ್ಲಿ ಹಿಂಗೆ ಮಾಡ್ಕೊಳ್ಳಿ, ಈ ಥರ ಮಾಡ್ಕೊಂಡ್ರೆ ನಿಮ್ಗೆ ಲಾಭ ಆಗುತ್ತೆ. ಆ ಥರ ನಿಮ್ಗೆ ಟ್ರೈ ಮಾಡ್ಕೊಡ್ತೀನಿ. ಟೋಟಲ್ ಎಷ್ಟು ಫಾರ್ಮ್ ಇದೆ ಮತ್ತೆ ಎಲ್ಲೆಲ್ಲಿ ಇದೆ ಸರ್ ನಿಮ್ಮದು? ಸರ್ ಒಂದು 7-8 ಫಾರ್ಮ್ ಇದೆ ನಮ್ಮದು. ಮ್ಯಾಕ್ಸಿಮಮ್ ನಾವು ವಿಲೇಜ್ ಸೈಡು, ಫಾರೆಸ್ಟ್ ಸೈಡು, ಹಳ್ಳಿ ನ್ಯಾಚುರಲ್ ಆಗಿ ಬೆಳೀತಾರದು. ಅಲ್ಲಿ ಚೆನ್ನಾಗಿರುತ್ತೆ, ವೆದರ್ ಚೆನ್ನಾಗಿರ್ತದೆ. ಆ ತರ ಕನಕಪುರ ರೋಡ್ ಸೈಡು, ಕೋಲಾರ ಸೈಡು, ಅಲ್ಲಿ ಒಂದೊಂದ್ ಕಡೆ ಫಾರ್ಮ್ ಇದೆ. ಅಲ್ಲಿ ಟೈಮಿಂಗ್ ಅಲ್ಲಿ ಒಂದ್ ಕಡೆ ಇವಾಗ ಇಲ್ಲಿದಂದ್ರೆ ಇಲ್ಲಿದನ್ನ ಕ್ಲೀನ್ ಮಾಡಿ 1-2 ತಿಂಗಳಾಗಬೇಕು, ಆಮೇಲೆ ಬಿಡ್ತಾರದು. ಆ ತರ ನಿಮ್ಗೆ ಈ ಟೈಮಿಂಗ್ ಅಲ್ಲಿ ಎಲ್ಲಿ ಇರ್ತದೋ ಅಲ್ಲಿ ನಿಮಗೆ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ. ನೀವು ವಾಟ್ಸಪ್ ಅಲ್ಲಿ ನೋಡಿ ಓಕೆ ಮಾಡಿದ್ರೆ ವಿಡಿಯೋ ಕಾಲ್ ಬೇಕಾದ್ರೂ ತೋರಿಸ್ತೀನಿ. ನೀವು ಲೈವ್ ಆಗಿ ಕೋಳಿ ನೋಡ್ಬೋದು. ನಿಮ್ಗೆ ತೋರಿಸ್ಬಿಟ್ಟು ತುಂಬಿಡ್ತೀನಿ ಸರ್. ನಿಮ್ ಸ್ಪಾಟ್ ಗೆ ಡೆಲಿವರಿ. ಪ್ಯೂರ್ ನಾಟಿ ಕೋಳಿ ಅಂತಂದ್ರೆ ಯಾವ ಬೇಸ್ ಮೇಲೆ ಹೇಳ್ತಾರೆ ಸರ್ ಅದನ್ನ? ಸರ್ ಪ್ಯೂರ್ ನಾಟಿ ಅಂದ್ರೆ ನೋಡಿ ಈ ತರ ಕಾಲ್ ಚಿಕ್ಕದ ತುಂಡಾಗಿರ್ಬೇಕು. ನಿಮ್ಗೆ ಯಾವ ನೋಸ್ ನೋಡಿದ್ರೆ ಆ ಮೂತಿ ನೋಡಿದ್ರೇನೆ ಗೊತ್ತಾಗುತ್ತೆ ನಿಮ್ಗೆ. ಅದೊಂಥರ ಕಾಣುತ್ತೆ. ಅದು ಇಷ್ಟು ಫಾಸ್ಟ್ ಹೋಗಲ್ಲ. ಅದು
ಓಕೆ ಇನ್ ಕೇಸ್ ಕ್ರಾಸ್ ಬ್ರೀಡ್ ಆದ್ರೆ ಇಷ್ಟೊಂದು ಫಾಸ್ಟ್ ಇರಲ್ಲ 100% ಇಷ್ಟು ಫಾಸ್ಟ್ ಇರಲ್ಲ. ಓಕೆ ಅದು ಒಂಥರ ಬೇಗ ಇದಾಗ್ಬಿಡುತ್ತೆ, ಕೈ ಸಿಕ್ಕಣತ್ತೆ. ನೀವು ಕೋಳಿ ನೋಡಿದ್ರೆ ಅರ್ಥ ಮಾಡ್ಕೋಬಹುದು. ಅದು ನೀವು ಹೆಂಗ್ ಕಂಡುಹಿಡಿಬೇಕಾದ್ರೆ ನಾವು ಅಷ್ಟು ನೀಟಾಗಿ ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದ್ರೆ ನಿಮ್ಗೆ ಗೊತ್ತಾಗಲ್ಲ. ನಾನು ಅಲ್ಲಿ ನಿಮ್ ಫಾರ್ಮ್ ಹತ್ರ ಬರ್ತೀನಲ್ಲ, ಅವಾಗ ಒಂದೊಂದು ಕಸ್ಟಮರ್ಗೆ ಈ ತರನೇ ನೋಡ್ಕೊಬೇಕಂತ ಅವ್ರಿಗೆ ಹೇಳ್ಕೊಟ್ಟು ಬರ್ತೀನಿ. ಇದ್ರಲ್ಲಿ ನೀವು ತೋರಿಸಿದ್ರೆ ನಿಮ್ಗೆ ಅಷ್ಟೊಂದು ನೀಟಾಗಿ ಗೊತ್ತಾಗ. ಅಂದ್ರೆ ಕೋಳಿ ಸಾಕಾಣಿಕೆ ಮಾಡಿದ್ರೆ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಹೆಂಗ್ ಲಾಸ್ ಆಗೋದು ಅಂದ್ರೆ, ತಗೊಂಡು ಅವ್ರು ಕೋಳಿನ ತಗೊಂಡು ಬಿಟ್ಬಿಟ್ಟು ಕರೆಕ್ಟ್ ಆಗಿ ಮೇಂಟೈನ್ ಮಾಡಲ್ಲ, ಫೀಡ್ ಹಾಕಲ್ಲ, ಏನೋ ಲೆಕ್ಕಕ್ಕೆ ಒಂದ್ ಸ್ವಲ್ಪ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ನೀವು ಅದ್ ಮೇವು ತಿಂದಿರ್ತದ ಇಲ್ಲ ಸಪ್ಪಗಿರ್ತದ, ಮೈ ಹುಷಾರಿಲ್ವಾ, ಆ ತರ ಅದನ್ನು ಸ್ಟ್ರೈಟ್ ಕಾನ್ಸಂಟ್ರೇಷನ್ ಅದ್ರ ಹತ್ರ ನಾವು ಇರ್ಬೇಕು ಸರ್ ಫಸ್ಟ್. ಇನ್ನೊಂದು 50 ಕೋಳಿ ತುಂಬ ಜಾಗದಲ್ಲಿ ಒಂದು ರೂಮಲ್ಲಿ ಒಂದು 200 ಕೋಳಿ ತುಂಬಿಟ್ಟು ಅದನ್ನು ಫೀಡ್ ಹಾಕಿ ಅದ್ರ ಒಳಗೆ ಬೆಳಿಬೇಕಂದ್ರೆ ಬೆಳೆಯಲ್ಲ ಸರ್. ಹೊರಗಡೆ ಬಿಟ್ಟು ಆಚೆ ಕಡೆ ಬಿಟ್ಟು ಮೇಯಿಸ್ಬೇಕು. ಆಚೆ ಕಡೆ ಹುಳ ಹುಟ್ಟ ಎಲ್ಲ ತಿಂತದೆ, ಭತ್ತ ರಾಗಿ ಅನ್ನ ಜೋಳ ಮುದ್ದೆ ಎಲ್ಲ ಕೊಡ್ಬೇಕು ಸರ್. ನ್ಯಾಚುರಲ್ ಫೀಡ್ ಕೊಟ್ರೇನೆ ಅದು ನಾಟಿ ಕೋಳಿ. ಮರಿನ ಕಸ್ಟಮರ್ಗೆ ಕೊಡೋದಾದ್ರೆ ಸೊ ಕೊಡೋದಕ್ಕಿಂತ ಮುಂಚೆನೆ 3 ವ್ಯಾಕ್ಸಿನೇಷನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಲ್ವ, ಅದು ಯಾವ್ದಾವ್ದು ಮಾಡ್ಕೊಡ್ತೀರಾ ಸರ್? ಸರ್ ಅದು 6 ದಿವಸಕ್ಕೆ ಅಂದ್ರೆ 7 ದಿವಸಕ್ಕೆ ಹಾಕ್ಬೋದು F1 ಅಂತ. ಆಮೇಲೆ 14 ದಿವಸಕ್ಕೆ ಹೈಬ್ರಿಡ್ ಅಂತ ಕೊಡಬೇಕು. ಓಕೆ. ಆಮೇಲೆ 21 ಆರ್ 22 21 ದಿನ ಅಂದ್ರೆ 22ನೇ ದಿನ ಲೆಸೋಟ ಅಂತ ಕೊಡಬೇಕು. ಇದು 3 ಮುಗಿದು ಆದ್ಮೇಲೆ ಮಂತ್ ಎಂಡ್ ಆದ್ಮೇಲೆ 35 ಡೇಸ್ಗೆ ಆವಾಗ ಅವ್ರ ಕೈ ಕೊಡುವಾಗ ಒಂದು ಸೂಜಿ ಒಂದು ಹಾಕೊಟ್ಬಿಡ್ತೀವಿ. ಒಂದು ಕೋಳಿನ ಮಾಂಸಕ್ಕೆ ಕೊಡ್ಬೇಕಂತಂದ್ರೆ ಅದ್ರದ್ದು ವೇಟ್ ಮಿನಿಮಮ್ ಎಷ್ಟಿರ್ಬೇಕು ಸರ್? ಕೊಡ್ಬೇಕಾದ್ರೆ ಹೆಣ್ಣು ಕೋಳಿ 300-400 ಕೊಡ್ಬೋದು. ಹುಂಜ 1.5 1,600 ಕೊಡ್ಬೋದು. ಹೆಣ್ಣು ಕೋಳಿಗಳು 1.5 ಏಟೆ ಅಷ್ಟೇ ಸರ್. 1.5 kg. 1.5. ಓಕೆ. 1.5 kg ಒಂದು ಕೋಳಿ ಬರ್ಬೇಕಂದ್ರೆ ಅದು ಇನ್ನು ಎಷ್ಟು ದಿನ ಮೇಯಿಸ್ಬೇಕಾಗುತ್ತೆ ಸರ್? ನೀವು ಒಂದು 3 ತಿಂಗಳು ಮೇಲೆ ಒಂದು 10 ದಿವಸ 15 ದಿವಸ ಮೇಯಿಸಲೇಬೇಕು. ಓಕೆ. ಒಂದು ನಿಮ್ಮಿಂದ ತಗೊಂಡು ಹೋದ್ಮೇಲೆ ಓಕೆ. ಆ 3 ತಿಂಗಳಲ್ಲಿ 15 ದಿವಸ ಯಾಕೆ ಡಿಫ್ರೆಂಟ್ ಆಗುತ್ತೆ ಅಂದ್ರೆ, ಫುಡ್ ಸ್ವಲ್ಪ ಚೆನ್ನಾಗಿ ಕೊಟ್ಟು ಜಾಸ್ತಿ ಕೊಟ್ಟು ಆಚೆ ಕಡೆನೂ ಮೇಯಾಕ್ಬಿಟ್ಟು ಒಳಗೇನು ಫುಡ್ ಹಾಕಿ ಚೆನ್ನಾಗಿ ಮಾಡಿದ್ರೆ ಒಂದು 15 ದಿವಸ ತೂಕ ಕ್ವಾಲಿಟಿನೂ ಕ್ವಾಂಟಿಟಿನೂ ಎರಡು ಸೇರ್ ಬರುತ್ತೆ. ಓಕೆ. ನೀವು ಅದು ಕಮ್ಮಿ ಮಾಡಿದ್ರೆ ಮಾಮೂಲಿ ಆಚೆ ಕಡೆ ಫುಡ್ ಸ್ವಲ್ಪ ಜಾಸ್ತಿ ತಿನ್ನಕ್ ಬಿಟ್ಟು ನೀವು ಹಾಕೋದು ಜೋಳ ಗೋಧಿ ಅಕ್ಕಿ ರಾಗಿ ಇದು ಕಮ್ಮಿ ಮಾಡಿದ್ರೆ ಅವಾಗ ನಿಮಗೆ ತೂಕ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ನಾಟಿ ಕೋಳಿಲಿ ಮೊಟ್ಟೆನ ತೆಗೆದು ಬಿಸ್ನೆಸ್ ಮಾಡೋದು ಒಳ್ಳೇದಾ ಇಲ್ಲ ಮಾಂಸಕ್ಕೆ ಕೊಟ್ಟು ಬಿಸ್ನೆಸ್ ಮಾಡೋದು ಒಳ್ಳೇದಾ? ಸರ್ ಮಾರ್ಕೆಟಿಂಗ್ ಮಾಡೋದು ಹೆಂಗಿ ಮಾಂಸಕ್ಕಂದ್ರೆ, ನೀವು ಮಾಂಸ ಮಾರ್ಬೇಕಾದ್ರೆ ಕೆಲಸ ಜಾಸ್ತಿ ಇರ್ತದೆ. ಅಂಗಡಿಗಳು ಹುಡುಕ್ಬೇಕು. ಒಂದು ಡೀಲರ್ಗಳಿಗೆ ಕೊಟ್ರೆ ಅವ್ರು ಕಮ್ಮಿ ಕೇಳ್ತಾರೆ. ಇಲ್ಲ ಸ್ಟ್ರೈಟ್ ಆಗಿ ನೀವೇ ಅಂಗಡಿಗಳು ಕೊಡ್ತೀನಿ, ಇಲ್ಲ ಸಂತೆಗಳಿಗೆ ಎತ್ಕೊಂಡು ನಾನೇ ಮಾರಾಕ್ ಬಿಡ್ತೀನಿ, ಇಲ್ಲ ಹಳ್ಳಿಗಳ ಮೇಲೆ ನಾನೇ ಕೊಟ್ಟು ಮಾರ್ಬಿಡ್ತೀನಿ, ಇಲ್ಲ ಸಿಟಿ ಕಡೆ ಎತ್ಕೊಂಡು ಕೊಡ್ತೀನಿ ಅಂದ್ರೆ ಇದ್ರಲ್ಲಿ ಇಷ್ಟು ತಲೆ ಕೆಡಿಸ್ಕೊಬೇಕು ಮಾಂಸಕ್ಕೆ ಮಾರ್ಬೇಕಾದ್ರೆ. ಅದೇ ನೀವು ಮೊಟ್ಟೆಗಾದ್ರೆ ಮೊಟ್ಟೆನೊಂದು ಬೋರ್ಡ್ ಹಾಕ್ಬಿಟ್ರೆ ನೀವು ಮೊಟ್ಟೆ ಅಲ್ಲೇ ಮಾರ್ಕೊಬೋದು, ನಾಟಿ ಮೊಟ್ಟೆ. ಅದು ಬಿಟ್ಬಿಟ್ಟು ಇದು ಆಶ್ರಮ, ಬೇರೆ ಹಾಸ್ಪಿಟಲ್ಗಳು, ದೊಡ್ಡ ಮಾಲ್ಗಳು ಇಲ್ಲೆಲ್ಲ ಆರ್ಡರ್ ತಗೊಂಡ್ರೆ ನೀವು ಮೊಟ್ಟೆಗಳು ವೀಕ್ಲಿ ಒನ್ಸ್ ಅವ್ರು ಇಷ್ಟು ಬೇಕಂತ ನಿಮ್ಗೆ ಆರ್ಡರ್ ಕೊಟ್ಟಿರ್ತಾರೆ. ನೀವು ಮೊಟ್ಟೆಗಳನ್ನ ಹಂಗ್ ಮಾರ್ಕೊಬಹುದು. ನೀವು ಹಿಂಗೂ ಮಾಡ್ಬೋದು ಹಂಗೂ ಮಾಡ್ಬೋದು. ಇಲ್ಲ ಎರಡೂ ಮಾರ್ಕೊಂತೀನಿ ಅಂದ್ರೆ ಎರಡೂ ಅರ್ಧ ಬಿಡಿಸ್ಕೊಬಹುದು. ನಿಮ್ಗೆ ಐಡಿಯಾಲಜಿ ನನಗೆ ಮೊಟ್ಟೆನೇ ಮಾರ್ಕೊಂತೀನಿ, ನಾನು ಮೊಟ್ಟೆನೇ ತಲೆನೋವಿಲ್ಲ ಮಾಂಸ ಮಾರೋದು ಅಂದ್ರೆ ಮೊಟ್ಟೆ ಮಾರ್ಕೊಬಹುದು. ಇಲ್ಲ ಮಾಂಸಕ್ಕಾದ್ರೆ ನಾನು ಹೇಳಂಗೆ ನೀವು ಹಿಂಗ್ ಮಾಡ್ಬೋದು. 100 ಕೋಳಿನ ತಗೊಂಡೋಗ್ಬಿಟ್ಟು ಒಂದು ಬ್ಯಾಚ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕೋಳಿ ಒಂದೇ ಸಲ ಮೊಟ್ಟೆ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಒಂದೇ ಸಲ ಎಂಡ್ ಆಗುತ್ತೆ. ಬಟ್ ಒಬ್ಬ ಬಿಸ್ನೆಸ್ ಮಾಡ್ಬೇಕಪ್ಪ ಅಂತಂದ್ರೆ ಅವನಿಗೆ ಮಂತ್ಲಿ ಇನ್ಕಮ್ ಬರ್ತಾ ಇರಬೇಕು. ಅದನ್ನ ಯಾವ ತರ ಪ್ಲಾನ್ ಮಾಡ್ಕೋಬೇಕು? ಆ ತರ ಮಾಡ್ಬೇಕಾದ್ರೆ ನೀವು ಮಂತ್ಲಿ ಬರ್ಬೇಕಾದ್ರೆ 10 ಡೇಸ್ ಬ್ಯಾಕು ಇವಾಗ ಒಂದು 100 ಕೋಳಿ ಇವಾಗ ಒಂದು ಬ್ಯಾಚ್ ತಗೊಂತೀರ ಅಂತ ಇಟ್ಕೊಳ್ಳಿ, ಒಂದು 15 ದಿವಸ ಇನ್ನೊಂದು ಬ್ಯಾಚು, ಒಂದು 15 ದಿವಸ ಆಮೇಲೆ ಒಂದು ಬ್ಯಾಚು. ಆ ತರ ಮಾಡ್ಬೇಕಾದ್ರೆ 100 ಅಲ್ಲ 200 ಮಾಡ್ಕೊಂಡ್ರೆ ಒಳ್ಳೇದು. ನಮ್ಮ ಹತ್ರ ಬಂಡವಾಳ ಎಷ್ಟಾಯ್ತೋ ಜಾಗ ಎಷ್ಟಿದೆಯೋ ಅದನ್ನ ಇಟ್ಕೊಂಡು ನೀವು ಸರ್ 100 ಕೋಳಿಯಿಂದ ನೀವು 1000 ಗಂಟ ನೀವು ಎಷ್ಟು ಕೋಳಿ ನನ ಮೇಯಿಸ್ಬೋದು ಸರ್. ಅವ್ರಿಗೇನು 200 ಕೋಳಿಗಾದ್ರೆ ಉದ್ದ ಒಂದು 20 ಅಗಲ ಒಂದು 15 ಇದ್ರೆ ಸಾಕು. ಓಕೆ. ನೀವು ಕೋಳಿ ಮರಿನ ಕೊಡ್ತಾ ಇದ್ದೀರಲ್ವಾ, ಸೊ ಮಿನಿಮಮ್ ಇಷ್ಟು ತಗೊಂಡ್ರೆ ಕೊಡ್ತೀವಿ ಅಂತ ಆ ಥರ ಏನಾದ್ರು ಇದೆನಾ? ಅವ್ರು ಎಷ್ಟು ತಗೊಂಡ್ರು ಕೊಡ್ತೀರಾ ಸರ್ ನೀವು? ಸರ್ ಅದು ದೂರದ ಮೇಲೆ ಡಿಫ್ರೆಂಟ್ ಆಗುತ್ತೆ. ಇವಾಗ ಬೆಂಗಳೂರು ಹತ್ರ ಅಂದ್ರೆ ಒಂದು 100 ಕಿಲೋಮೀಟರ್ ಒಳಗೆ 100 ಕೋಳಿಯಿಂದ ಕೊಡ್ತೀವಿ. ಇಲ್ಲ ಹತ್ರ ಅಕ್ಕಪಕ್ಕ ಇನ್ನೊಂದು 40 ಕಿಲೋಮೀಟರ್ 30 ಕಿಲೋಮೀಟರ್ ಅಂದ್ರೆ 50 ಕೋಳಿ ಸಮೇತನ ಕೊಡ್ತೀವಿ. ಅವ್ರು ಕರ್ನಾಟಕ ಎಲ್ಲಿಂದ ಕಾಲ್ ಮಾಡಿದ್ರು ನೀವು ಕೊಡ್ತೀರಾ ಸರ್? ಸರ್ ಕೊಡ್ತೀವಿ. ಬಹಳ ಲಾಂಗ್ ಅಂದ್ರೆ ಈ ರಾಯಚೂರು ಕೊಪ್ಪಳ ಈ ಆ ಕಡೆ ಜಾಸ್ತಿ ಉತ್ತರ ಕರ್ನಾಟಕ ಆ ಕಡೆ ಕೇಳ್ತಾರೆ, ಅಲ್ಲಿ ಕೊಡಕ್ಕಾಗಲ್ಲ. ಈ ಕಡೆ ನಮ್ ಸುತ್ತಮುತ್ತ ಒಂದು 250 ಕಿಲೋಮೀಟರ್ ಒಳಗೆ ಕೊಡ್ತೀವಿ ಸರ್. ಮೈಸೂರು, ಹಾಸನ, ಚನ್ನರಾಯಪಟ್ಟಣ, ಹುಳಿದುರ್ಗ, ಹುಳಿಯಾರು, ಆ ಕಡೆ ತರೀಕೆರೆ
ಈ ಕಡೆ ಅಂದರೆ ಚಿಡ್ಲಘಟ್ಟ, ಚಿಂತಾಮಣಿ, ದೇವನಹಳ್ಳಿ, ಕೋಲಾರ, KGF, ಬಂಗಾರಪೇಟೆ. ಈ ಕಡೆ ಬಂದರೆ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಹಿಂಗೆ ಗೌರಿಬಿದನೂರು. ಈ ಆಮೇಲೆ ಕಸ್ಟಮರ್ಗಳೇ ಆಗ್ಬಿಟ್ಟಿದ್ದಾರೆ. ಈ ಕಡೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಚಿಂತಾಮಣಿ ಇಲ್ಲೆಲ್ಲ ಭಾಳ ಕಸ್ಟಮರ್ ಇದ್ದಾರೆ, ನಮಗೆ ಜಾಸ್ತಿ ತಗೊಂಡಿದ್ದಾರೆ. ಯಾವ ಥರ ನೋಡಬೇಕು ಫಸ್ಟ್ ವಾಟ್ಸಪ್ಪಲ್ಲಿ ಹಾಕ್ತೀನಿ, ನೋಡ್ತಾರೆ. ವಿಡಿಯೋ ಕಾಲ್ ತೋರಿಸ್ತೀನಿ, ನೋಡ್ತಾರೆ. ಹೆಂಗ್ ಬೇಕಾ ಹಂಗೆ ಮಾಡ್ಕೊಡ್ತೀನಿ. ಡೆಲಿವರಿ ಫ್ರೀನೇ. ಇಲ್ಲ ಭಾಳ ದೂರ ಇದೆ ಅಂದ್ರೂ ಕೇಳಿದ್ರೆ ಸಜೆಷನ್ ಮಾಡಿದ್ರೆ ಅದು ನಾನು ಹೇಳ್ತಾರೆ ಲಾಂಗ್ಗೆ ನಮಗೆ ಮೈಸೂರು ಗಂಟ, ಮೈಸೂರು, ಪ್ರಿಯಾಪಟ್ಟಣ, ಕುಶಾಲನಗರ ಗಂಟೆ ಫ್ರೀ ಡೆಲಿವರಿನೇ, ಮ್ಯಾಕ್ಸಿಮಮ್ ಫ್ರೀ ಡೆಲಿವರಿನೇ. ಏನೋ ಅಷ್ಟೊಂದು ಈ ಕಡೆ ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಈ ಕಡೆ ಕೊಡ್ತಾ ಇಲ್ಲ ಅಷ್ಟೇ. ಭಾಳ ಲಾಂಗ್ ಆಗುತ್ತೆ ಸರ್ ನಮಗೆ. ಅದು ಬಿಜಾಪುರ ಇದೆಲ್ಲ ಅಲ್ಲಿ ಮಾತ್ರ ಕೊಡೋಕ್ಕಾಗ್ತಾ ಇಲ್ಲ. ಅವರು ಬೇಕಾದರೆ ಅವ್ರನ್ನ ಒಂದು ಅರ್ಧ ಜಾಗ ಕರೆಸ್ತೀವಿ ನಾವು ಒಂದು ಅರ್ಧ ಜಾಗ ಹೋಯ್ತೀವಿ. ಅವ್ರು ಒಂದು 200 ಕಿಲೋಮೀಟರ್ ಬಂದರೆ ನಾವು ಒಂದು 150 ಕಿಲೋಮೀಟರ್ ಹೋದ್ರೆ ಅಲ್ಲಿಂದ ಅವ್ರು ಒಂದು ಗಾಡಿ ತೊಗೊಂಬಂದ್ರೆ ಇದರಿಂದ ಅದು ಕ್ರಾಸಿಂಗ್ ಮಾಡಿ ಅಲ್ಲಿ ಐಡಿಯಾ ಕೊಟ್ಟು ಹಂಗೆ ಕಳಿಸ್ಬಿಡ್ತೀವಿ ಅವ್ರನ್ನ. ಆ ಥರ ಮಾಡ್ಕೊಡ್ತೀನಿ. ಓಕೆ ಸರ್, ಮರಿನ ಯಾವ ರೇಟಿಗೆ ಕೊಡ್ತಾ ಇದ್ದೀರಾ ಸರ್? ಇವತ್ತಿನ ರೇಟು ಒಂದು ಇರ್ತದೆ, ನಾಳೆ ಒಂದು ರೇಟ್ ಇರ್ತದೆ, ನಾಳದ್ದು ಒಂದು ರೇಟ್ ಇರ್ತದೆ. 35 ಡೇಸು ಫುಲ್ ವ್ಯಾಕ್ಸಿನ್ ಕಂಪ್ಲೀಟೆಡು, ನೀಟಾಗಿರುತ್ತೆ. ಇವತ್ತು ನೋಡಿ ಇದು 100 ರೂಪಾಯಿ ಇರ್ತದೆ, ನಾಳೆ 120 ಆಗ್ಬೋದು, 130 ಆಗ್ಬೋದು. ಇಲ್ಲ ಕೆಳಗೆ ಅಂದರೆ 80 ರೂಪೀಸ್ ಬರ್ಬೋದು, 90 ರೂಪಾಯಿನೂ ಬರ್ಬೋದು. ಮಾರ್ಕೆಟ್ ಪ್ರೈಸ್ ಯಾವ ಥರ ಇರುತ್ತೆ, ಯಾವ ಥರ ಇರ್ತದ ಆ ಥರ ಕೊಡ್ತೀರಾ? ಆ ಥರ. ಓಕೆ ಓಕೆ. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಕೃಷಿ ಚಟುವಟಿಕೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್